ಮೂಡಲಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ. ಎಲ್ಲಾ ರೈತರು ಪಾದಯಾತ್ರೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡುತ್ತೇವೆ. ರೈತರ ಹಕ್ಕೊತ್ತಾಯಗಳು. 1. ಹನೂರು ತಾಲೂಕಿನ ಉಡುಗೊರೆಹಳ್ಳ ಜಲಾಶಯಕ್ಕೆ ಕಾವೇರಿ ನದಿಯಿಂದ ಏತ ನೀರಾವರಿ ಮೂಲಕ 1.31 ಟಿಎಂಸಿ ನೀರೊದಗಿಸಲು 2020-21 ಸಾಲಿನಲ್ಲಿ ಡಿಪಿಆರ್ಗೆ ಅನುಮತಿ ದೊರೆತಿದ್ದು ಕಾಮಗಾರಿಗೆ ಅನುಮೋದನೆ ದೊರಕಿಲ್ಲ. ಈ ಬಜೆಟ್ನಲ್ಲಿ ಹಣಕಾಸು ಒದಗಿಸಬೇಕು. 2. ಹನೂರು ತಾಲೂಕಿನ ಕೆರೆಗಳಾದ ಮಣಗಳ್ಳಿ ಕೆರೆ, ಬಂಡಳ್ಳಿ ಕೆರೆ, ಹಲಗಾಪುರದ ಕೆರೆ, ಮಾಲ್ತಳ್ಳಿ ಕೀರಪಾತಿಯ ಹಾಲೇರಿ ಕೆರೆ, ಹೂಗ್ಯನ್ನ ಮಿನ್ನತ್ತಹಳ್ಳ ಕಿರು ಜಲಾಶಯ, ದಿನ್ನಳ್ಳಿಯ ಮೂಕಚ್ಚಿ ಕಿರು ಜಲಾಶಯಗಳಿಗೆ ಕಾವೇರಿ ನದಿಯ ಸತ್ತೇಗಾಲದ ಶಿವ ಆಣೆಕಟ್ಟೆಯಿಂದ ಏತ ನೀರಾವರಿ ಮೂಲಕ ನೀರು ತುಂಬಿಸಲು ಡಿಪಿಆರ್ಗೆ ಅನುಮತಿ ದೊರಕಿದ್ದು 491 ಕೋಟಿಯ ಪರಿಷ್ಕೃತ ಡಿಪಿಆರ್ನಲ್ಲಿ ಮಾರ್ಟಳ್ಳಿ, ಕುರತಿ ಹೊಸೂರು, ಕೌದಳ್ಳಿ, ಶೆಟ್ಟಳ್ಳಿ, ರಾಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಮೀನುಗಳನ್ನು ಸೇರಿಸಿ ನೀರು ಒದಗಿಸಲು ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಸರ್ಕಾರವು ತಕ್ಷಣ ಹಣ ಬಿಡುಗಡೆ ಮಾಡಿ ರೈತರು ಗುಳೆ ಹೋಗುವುದನ್ನು ತಪ್ಪಿಸಬೇಕು. 3. ಗೋಪಿನಟ್ಟಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಣ್ಯ ಗ್ರಾಮಗಳಾದ ಆಲಂಬಾಡಿ, ಜಂಬೂಪಟ್ಟಿ, ಮಾರಿಕೋಟೆ, ಪುದುಕಾಡು, ಅವುಕಾಂಪಟ್ಟಿ, ಪುಂಗಾತೂರು, ತೆಂಗಾಯಿಕೊಂಬು ಗ್ರಾಮಗಳ ಪಾರಂಪರಿಕ ಅರಣ್ಯವಾಸಿಗಳಿಗೆ ವಿದ್ಯುತ್, ಕುಡಿಯುವ ನೀರು, ಸುಸಜ್ಜಿತ ರಸ್ತೆ ಹಾಗೂ ಹಕ್ಕುಪತ್ರಗಳನ್ನು ಇಲ್ಲಿಯವರೆಗೂ ಯಾವ ಸರ್ಕಾರವೂ ನೀಡಿರುವುದಿಲ್ಲ. ರಾಜ್ಯ ಸರ್ಕಾರವು ಈ ಬಗ್ಗೆ ಗಮನ ಹರಿಸಿ ಮೂಲಭೂತ ಸರ್ಕಾರ ಸೌಲಭ್ಯ ಒದಗಿಸಬೇಕು. ಪಾದಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲ ರೈತರು ಶಾಂತಿ ಶಿಸ್ತನ್ನು ಕಾಪಾಡಬೇಕೆಂದು ಕೋರುತ್ತೇವೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ರೈತ ಸಂಘ, ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ನದಿ ಮೂಲವಿಲ್ಲದ ಆಳುವಂಥ ಸರ್ಕಾರಗಳು ಇವತ್ತು ಯಾವ ರೀತಿ ನಡ್ಕೊಳ್ತಾವೆ ಅಂತ ತಮ್ಮೆಲ್ಲರೂ ಗೊತ್ತಿರುವಂಥ ವಿಚಾರ. ಯಾಕೆಂದರೆ ಮೂಲಭೂತ ಸೌಕರ್ಯಗಳನ್ನ ಇವತ್ತು ಡಿಮ್ಯಾಂಡ್ ಮಾಡುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ನಮ್ಮ ಭೂಮಿயை ನಾವು ಉಳಿಸ್ಕೊಳ್ಳೋಕ್ಕೂ ಹೋರಾಟ ಮಾಡಬೇಕು. ಪ್ರತಿಯೊಂದು ಹೋರಾಟದ ಮುಖಾಂತರ ನಾವು ಪಡ್ಕೋಬೇಕು ಅಂತ ಅಂದರೆ ರೈತರ ಪರಿಸ್ಥಿತಿ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಯಾವ ಮಟ್ಟದಲ್ಲಿ ತಿಳ್ಕೋಬೇಕು. ಈಗ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಇವತ್ತು ಮೇಕೆದಾಟು ವಿಚಾರ ಇರ್ಬೋದು, ಬೇರೆ ಏನು ಭೂಮಿ ಹೋರಾಟ ಇರ್ಬೋದು, ಏನೀಗ ಹನೂರಿಂದ ಹನೂರಿಂದ ಬಂದಂಥ ಏನು ಕಾಲ್ನಡಿಗೆ ಜಾಥಾ ಏನು ಮಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿ ಏನಿರ್ಬೋದು. ಇಂಥ ಸಂದರ್ಭದಲ್ಲಿ ಈ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡು ಯಾವುದಕ್ಕೂ ಸ್ಪಂದಿಸ್ತೇನೆ ಸುಮ್ಮನೆ ಏನು ಉಡಾಪು ಉತ್ತರ ಕೊಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಇವತ್ತು ನಾಚಿಕೆ ಆಗಬೇಕು. ಹಂಗಾಗಿ ಇವತ್ತು ಈ ಹೋರಾಟಕ್ಕೆ ನಮ್ಮ ಜಿಲ್ಲೆಯಿಂದ ಭಾಳಷ್ಟು ಬೆಂಬಲ ಕೊಟ್ಟು ಇವತ್ತು